ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಬಿಸಿ ಟ್ರಸ್ಟ್ ಚಿಕ್ಕಮಗಳೂರು ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳ 2026-27ನೇ ಸಾಲಿನ ತ್ರೈಮಾಸಿಕ ಸಭೆ ನಡೆಯಿತು. ಸಭೆಯಲ್ಲಿ ಈ ವರ್ಷದ ಕ್ರಿಯಾ ಯೋಜನೆಯ ಪ್ರಕಾರ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮಗಳ ಅನುಷ್ಠಾನಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು ಹಾಗೂ ಹಿಂದಿನ ವರ್ಷಗಳ ಯೋಜನೆ ಅನುಷ್ಠಾನಗಳ ಬಗ್ಗೆ ಚರ್ಚಿಸಲಾಯಿತು. ಚಿತ್ರದುರ್ಗ ಪ್ರಾದೇಶಿಕ ಕಚೇರಿಯ ಜನಜಾಗೃತಿ ಯೋಜನಾಧಿಕಾರಿ ನಾಗರಾಜ್ ಅವರು ಮಾತನಾಡಿ, ಜನಜಾಗೃತಿ ವೇದಿಕೆಯಲ್ಲಿ ನಾವೆಲ್ಲ ಒಂದೇ ಕುಟುಂಬದಂತೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಮದ್ಯಪಾನ ಮುಕ್ತ ಸಮಾಜ ನಿರ್ಮಾಣ, ಮಧ್ಯವರ್ಜನ ಶಿಬಿರಗಳ ಅನುಷ್ಠಾನ, ನವಜೀವನ ಸಮಿತಿಗಳ ಪುನಶ್ಚೇತನ ಹಾಗೂ ಗ್ರಾಮೀಣಾಭಿವೃದ್ಧಿಯ ಕ್ರಿಯಾ ಯೋಜನೆಗಳ ಕುರಿತು ಚರ್ಚಿಸಲು ಪ್ರತಿ 3 ತಿಂಗಳಿಗೊಮ್ಮೆ ನಡೆಯುವ ಸಭೆ ಇದಾಗಿದೆ ಎಂದರು. ಮುಖ್ಯವಾಗಿ ನಮ್ಮ ಕಳೆದ ವರ್ಷದ ಸಾಧನೆಯನ್ನು ನಾವು ಪರಿಗಣಿಸುವುದಾದರೆ ಬಹಳ ಅದ್ಭುತವಾದ ಸಾಧನೆಯನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಮಾಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆಗಳಿಲ್ಲ. ನಮಗೆ ಕಳೆದ ಬಾರಿ 7 ಮಧ್ಯವರ್ಜನ ಶಿಬಿರಗಳನ್ನು ಕೇಂದ್ರ ಕಚೇರಿಯಿಂದ ನಮಗೆ ನೀಡಿದರು. ಅದರಲ್ಲಿ 6 ಮಧ್ಯವರ್ಜನ ಶಿಬಿರಗಳನ್ನು ಭಾಳಷ್ಟು ಯಶಸ್ವಿಯಾಗಿದೆ. ನಾವು ಯಾವ ರೀತಿ ಅಂದುಕೊಂಡಿದ್ವೋ ನಮ್ಮ ಕ್ರಿಯಾ ಯೋಜನೆ ಪ್ರಕಾರ ಪೂಜ್ಯರ ಆಶಯಗಳೇನಿದೆ, ಪೂಜ್ಯರ ಆಶಯ ಏನು ಅಂತ ಕೇಳಿದ್ರೆ ಜನಜಾಗೃತಿ ವೇದಿಕೆ. ನಡೆಯುವವರು ಜಾರದಂತೆ, ಜಾರದವರು ಬೀಳದಂತೆ, ಬಿದ್ದವರನ್ನ ಮೇಲೆತ್ತುವುದೇ ಜನಜಾಗೃತಿ ವೇದಿಕೆಯ ಕಾಯಕ. ಹಾಗಾಗಿ ಯಾರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿದ್ದಾರೆ, ಯಾರು ಅಶಕ್ತರಿದ್ದಾರೆ, ಯಾರಿಗೂ ಈ ಸಮಾಜದಲ್ಲಿ ಯಾರಿಗೂ ಬೇಡವಾದಂಥ ವ್ಯಕ್ತಿ ಯಾರು ಕೇಳಿದ್ರೆ ಒಬ್ಬ ವ್ಯಸನಿ. ಅವನ ಆರೋಪಿನಲ್ಲ, ಅಪರಾಧಿನಲ್ಲ. ಆದರೆ ಅವನಿಗೊಂದು ಒಳ್ಳೆಯ ರೀತಿಯ ಸಂಸ್ಕಾರವನ್ನು ಕೊಟ್ಟಾಗ, ಸಂಸ್ಕೃತಿಯನ್ನು ಕೊಟ್ಟಾಗ, ಅವನು ಹೋಗುವಂಥ ದಾರಿ, ನೀವು ಹೋಗುವಂಥ ದಾರಿ ಸರಿ ಇಲ್ಲ, ನೀನು ಈ ದಾರಿಯಿಂದಾಗಿ ಹೋಗು ಅಂತೇಳಿ ಅವನಿಗೆ ಮಾರ್ಗದರ್ಶನವನ್ನು ಕೊಟ್ಟಾಗ ಖಂಡಿತವಾಗಿ ಅವನು ಬದಲಾಗ್ತಾನೆ, ಇನ್ನೊಬ್ಬರಿಗೆ ಅವನು ಪ್ರೇರಣೆಯಾಗಿ ಬದುಕಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಹಾಗಾಗಿ ಪೂಜ್ಯರ ಈ ಧೀಮಂತ ಚಿಂತನೆ, ಪೂಜ್ಯರು ಯಾವ ಕಾರ್ಯಕ್ರಮವನ್ನು ಮಾಡಬೇಕಂದ್ರೂ 1000 ಬಾರಿ ಅದನ್ನು ಯೋಚನೆ ಮಾಡ್ತಾರೆ, ಅದನ್ನು ಸಮಾಜಕ್ಕೆ ಕೊಡ್ತಾರೆ. ಒಳಗಾಗಿ ಕಾರ್ಯಕ್ರಮವನ್ನು ಮಾಡಿ ಮುಗಿಸ್ತೇವೆ. ಮಧ್ಯವರ್ಜನ ಶಿಬಿರ ನಮ್ಮ ತಾಲೂಕಿಗೆ ಒಂದಿದೆ. ನವೆಂಬರ್ 4ರಿಂದ 11ನೇ ತಾರೀಕಿನವರೆಗೆ ಮಧ್ಯವರ್ಜನ ಶಿಬಿರವು ಕೂಡ ನಮ್ಮ ತಾಲೂಕಿನಲ್ಲಿ ನಡೆಯುತ್ತಿದೆ. ನನ್ನ ಹೆಸರು ಸದಾಶಿವಗೌಡ ಅಂತ. ನನ್ನ ಊರು ಧರ್ಮಸ್ಥಳ ಗ್ರಾಮದಲ್ಲಿ. ನಾನು ಕಳೆದ 24 ವರ್ಷಗಳಿಂದ ಯೋಜನೆಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಈ 2 ತಿಂಗಳಿಂದ ನಾನು ತರೀಕೆರೆ ತಾಲೂಕು ಯೋಜನಾಧಿಕಾರಿಯಾಗಿ ವರ್ಗಾವಣೆ ಮಾಡಿಕೊಂಡಿದ್ದೇನೆ. ಈ ಹಿಂದೆ ನಾನು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲಿ ಯೋಜನಾಧಿಕಾರಿಯಾಗಿರುತ್ತೇನೆ. ಮುಖ್ಯವಾಗಿ ನಮ್ಮಲ್ಲಿ ಈ ವರ್ಷದಲ್ಲಿ ಜನಜಾಗೃತಿಯ ಕಾರ್ಯಕ್ರಮಗಳು, ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ, ನಮ್ಮ ತಾಲೂಕಿಗೆ 15 ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ. ಹಾಗಾಗಿ ಈಗಾಗಲೇ 2 ಸ್ಕೂಲಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಆಗಿದೆ. ಇನ್ನು 13 ಸ್ಕೂಲಲ್ಲಿ ಕಾರ್ಯಕ್ರಮ ನಡೆಸುತ್ತಿದ್ದೇವೆ. ಜಿಲ್ಲಾ ಜನಜಾಗೃತಿ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಶಾಂತ್ ಚಿತ್ರಗುಪ್ತ, ಸಭಾಧ್ಯಕ್ಷರಾದ ಕೆಎಚ್ ಬಾಲಕೃಷ್ಣ, ಮಾಜಿ ಅಧ್ಯಕ್ಷರಾದ ಅರವಿಂದ್ ಸೋಮಯಾಜಿ, ನಿರ್ದೇಶಕರಾದ ಸದಾನಂದ್, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು, ಯೋಜನಾ ಅಧಿಕಾರಿಗಳು, ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.